ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಿನದಿಂದ ದಿನಕ್ಕೆ ಅಪ್ಪ ಮಕ್ಕಳ ಸಂಬಂಧ ಅಥವಾ ಪೋಷಕರ ಮತ್ತು ಮಕ್ಕಳ ಸಂಬಂಧ ತುಂಬ ದೂರವಾಗ್ತಿದೆ. ಅಪ್ಪ ಅಮ್ಮಂದಿರು ಬೆಳಿಗ್ಗೆ ಎತ್ಕೊಂಡು ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ತಮ್ಮದೇ ಆದ ಒಂದು ರೀತಿಯ ಜೀವನ ಸಾಗಿಸ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಬರ್ತಾರೆ, ಬಂದ ಕೂಡಲೇ ಮೊಬೈಲ್ ಇಟ್ಕೊಳ್ತಾರೆ ಅಥವಾ ಎಲ್ಲೋ ಒಂದು ಮೊಬೈಲ್ ಇಟ್ಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಏನೋ ನೋಡ್ತಾ ಇರ್ತಾರೆ, ಏನೋ ಆಟ ಆಡ್ತಿರ್ತಾರೆ, ಏನೋ ಒಂದು ಗೇಮನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ಅಪ್ಪ ಅಮ್ಮ ಮತ್ತು ಮಕ್ಕಳ ಸಂಬಂಧ ಇದೀಗ ಅತ್ಯಂತ ದೂರವಾಗ್ತಾ ಹೋಗ್ತಾನೆ ಇದೆ. ಹೀಗಾಗಿ ಮೊನ್ನೆ ನಡೆದ ಒಂದು ಘಟನೆ ಇದೆಯಲ್ಲ, 14 ವರ್ಷದ ಹುಡುಗ ದಿಢೀರಂತ ಯಾರ ಮೇಲೂ ಕೂಡ ಆಪಾದನೆ ಹೊರಿಸದೆ ತನ್ನ ಕೋಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ಒಂದು ಪ್ರಕರಣ ಇದೆಯಲ್ಲ, ಅದು ಈಗ ಎಲ್ಲ ತಂದೆ ತಾಯಿಗೂ ಕೂಡ ಬೆಚ್ಚಿ ಬೀಳುವಂತೆ ಮಾಡಿದೆ. ಹಾಗಾದ್ರೆ ಆ ಸಾವಿಗೆ ಕಾರಣವಾದರೂ ಏನು? 14 ವರ್ಷದ ಹುಡುಗ ಗಾಂಧಾರ್ ಎನ್ನುವಂಥ ಹುಡುಗ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ? ಆತ್ಮಹತ್ಯೆಗೆ ಕಾರಣವಾದಂಥ ಅಂಶ ಈಗ ಪೊಲೀಸ್ ತನಿಖೆ ಬಯಲಾಗಿದೆ. ಹಾಗಾಗಿ ಯಾವ ಕಾರಣಕ್ಕಾಗಿ ಆ ಗಾಂಧಾರ್ ಎನ್ನುವಂಥ 14 ವರ್ಷದ ಹುಡುಗ ಆತ್ಮಹತ್ಯೆ ಮಾಡಿಕೊಂಡ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನೀವು ಕನ್ನಡಕ್ಕೆ ಹೋಗಿಲ್ಲ ಅಂತ ಕೂಡ ನೆನಪಾಗುತ್ತೆ. ಸವಿತಾ ಎನ್ನುವಂಥ ಒಂದು ಹಾರ್ಡ್ ವಾಯ್ಸ್ನ ಅಥವಾ ಗಟ್ಟಿ ಧ್ವನಿ ಅಥವಾ ನಾರ್ತ್ ಕರ್ನಾಟಕ ಸ್ಟೈಲ್ನ ಒಂದು ಗಟ್ಟಿ ಧ್ವನಿ, ಅಶ್ವಥ್ ಅವರ ಧ್ವನಿಯನ್ನು ಮ್ಯಾಚ್ ಮಾಡುವಂಥ ಧ್ವನಿ ಅಂದರೆ ಅದು ಸವಿತಾ. ಕನ್ನಡ ಕೋಗಿಯಲ್ಲಿ ಒಳ್ಳೊಳ್ಳೆ ಸಾಂಗನ್ನು ಹಾಡಿ ಜನಪ್ರಿಯರಾದಂಥವರು ಅವರು ಇದೀಗ ಸಂಗೀತ ಲೋಕದಲ್ಲಿ ತಮ್ಮ ಪಯಣವನ್ನು ಮುಂದುವರಿಸಿದ್ದಾರೆ. ಅವರಿಗೊಂದು ಕುಟುಂಬ ಇದೆ ಚೆನ್ನಾಗಿ. ಗಣೇಶ್ ಪ್ರಸಾದ್ ಅವರು ಗಂಡ ಆಗಿರ್ತಾರೆ ಮತ್ತು ಹೆಂಡತಿಯಾದಂಥ ಸವಿತಾ ಅವರು ಕೂಡ ಬೇರೆ ಬೇರೆ ಕಡೆ ಹೋಗಿ ಪ್ರೋಗ್ರಾಮನ್ನು ಕೊಡ್ತಾರೆ ಮತ್ತು ಸಂಗೀತ ರಸಿಕರಿಗೆ ಒಂದು ರಸದೌತಣವನ್ನು ಕೂಡ ಉಣಬಡಿಸ್ತಾರೆ. ಅವರಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಒಬ್ಬ ಮಗ ಗಾಂಧಾರ್ ಎನ್ನುವಂಥ ಮಗ 14 ವರ್ಷದ ಮಗ 7ನೇ ಕ್ಲಾಸನ್ನು ಓದ್ತಾ ಇರ್ತಾನೆ. ಅವ್ರ ಕುಟುಂಬದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ, ದೊಡ್ಡ ದುರಂತ ಆಗುತ್ತೆ. ಅದೇನೆಂದರೆ ಆಗಸ್ಟ್ 3ನೇ ತಾರೀಕು ಗಾಂಧಾರ್ ಎನ್ನುವಂಥ ಹುಡುಗ ಬೆಳಿಗ್ಗೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಒಂದು ಡೆತ್ ನೋಟನ್ನು ಬರೆದಿಟ್ಕೊಂಡು ತನ್ನ ರೂಮಿನಲ್ಲಿ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಳ್ತಾರೆ. ಅದಾದ ನಂತರ ದೊಡ್ಡ ಈ ದುರಂತಕ್ಕೆ ಕಾರಣ ಏನು? ತಾಯಿ ಬೇರೆ ಮನೇಲಿಲ್ಲ, ಅವಳು ಆಸ್ಟ್ರೇಲಿಯಾಕ್ಕೆ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಹೋಗಿದ್ದಾಳೆ. ತಂದೆ ಬೆಳಗ್ಗೆ ಎದ್ದವನು ದೊಡ್ಡ ಮಗನಿಗೆ ಹೇಳ್ತಾನೆ, ನಿನ್ನ ತಮ್ಮನಿಗೆ ಎಪ್ಸು, ನಾಯಿ ಕರ್ಕೊಂಡು ಹೋಗಿ ವಾಕ್ ಮಾಡ್ಕೊಂಡು ಬರಲಿ ಅಂತ ಹೇಳುವಾಗ ಅಣ್ಣ ಹೋಗಿ ಬಾಗಿಲು ಬಡಿದು ನೋಡಿದಾಗ ತಮ್ಮನಾದಂಥ ಗಾಂಧಾರ ಆತ್ಮಹತ್ಯೆಗೆ ಶರಣಾಗಿರ್ತಾನೆ. ಅದಾದ ನಂತರ ಪಕ್ಕದಲ್ಲೇ ಒಂದು ಪಿಯೋನ ಬೋರ್ಡ್ ಇರುತ್ತೆ, ಅಂದರೆ ಸಂಗೀತ ನುಡಿಸ್ಲಿಕ್ಕೆ ಒಂದು ಪಿಯೋನ್ ಇರುತ್ತಲ್ಲ, ಆ ಪಿಯೋನ ಮೇಲೆ ಒಂದು ಬಟ್ಟೆ ಹೊಚ್ಚಿರ್ತಾರೆ. ಆ ಬಟ್ಟೆಯ ಮೇಲೆ ಒಂದು ಡೆತ್ ನೋಟ್ ಕೂಡ ಇರುತ್ತೆ. ಆ ಡೆತ್ ನೋಟ್ ನೋಡಿದವರಿಗೂ ಒಂದು ಸ್ವಲ್ಪ ಅಂದರೆ ವಿಚಿತ್ರವಾಗಿ ಅನಿಸುತ್ತೆ. ಅಲ್ಲಿ ಯಾರ ಬಗ್ಗೆ ಕೂಡ ಏನನ್ನೂ ಬರ್ದಿರಲ್ಲ. ಆ ಡೆತ್ ನೋಟಲ್ಲಿ ಅತ್ಯಂತ ಸ್ಪಷ್ಟವಾಗಿರುತ್ತೆ, ನಾನು ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ, ನನ್ನ ಸ್ನೇಹಿತರನ್ನ ಪ್ರೀತಿ ಮಾಡ್ತೇನೆ, ನನ್ನ ತಂದೆ ತಾಯಿಯನ್ನು ಪ್ರೀತಿ ಮಾಡ್ತೇನೆ, ನನ್ನ ಅಣ್ಣನ ಪ್ರೀತಿ ಮಾಡ್ತೇನೆ, ನಾನು ಎಲ್ಲರನ್ನೂ ಕೂಡ ಮಿಸ್ ಮಾಡ್ಕೊಳ್ತೇನೆ. ಆದರೆ ನನ್ನ ನಿರ್ಧಾರ ಬೇರೆಯಾಗಿತ್ತು. ನಾನೀಗ ಸ್ವರ್ಗದಲ್ಲಿ ಆರಾಮಾಗಿದ್ದೇನೆ, ಯಾರನ್ನೂ ನೋಯಿಸುವಂಥ ಉದ್ದೇಶ ಇರಲಿಲ್ಲ. ಹಾಗಾಗಿ ನನ್ನ ಮೇಲೆ ಯಾರೂ ಬೇಸರ ಪಟ್ಕೊಳ್ಬೇಡಿ. ಮತ್ತು ಈಗಿನ ನಿಮ್ಮ ಸ್ಥಿತಿಯನ್ನು ನೋಡಿ ನನಗೂ ಬೇಜಾರಾಗುತ್ತೆ. ನೀವು ಅತ್ಯಂತ ಕಷ್ಟದ ಸ್ಥಿತಿಯಲ್ಲಿದ್ದೀರಿ, ಹಾಗಾಗಿ ಯಾರೂ ಕೂಡ ಬೇಸರ ಮಾಡ್ಕೊಳ್ಬೇಡಿ. ನನ್ನ ಜೀವನ ಇಷ್ಟೇ ಇತ್ತು, ನಾನು ಈಗ ಸ್ವರ್ಗದಲ್ಲಿ ಆರಾಮಾಗಿದ್ದೇನೆ ಅನ್ನುವಂಥ ಒಂದು ಡೆತ್ ನೋಟನ್ನು ಬರೆದಿಟ್ಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಇಲ್ಲ ಡೆತ್ ನೋಟಲ್ಲಿ ಅವನದೇ ಹ್ಯಾಂಡ್ ರೈಟಿಂಗ್ ಇದೆ ಅಥವಾ ಅದು ಕೊಲೆಯೋ ಏನೋ ಅಂತ ಆಶ್ಚರ್ಯ ಆಗುತ್ತೆ. ಜನರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಮಾಧ್ಯಮದಲ್ಲಿ ನೋಡ್ತಾ ಇರುವಂಥ ಸುದ್ದಿ ಕೇಳ್ತಾ ಇರುವಂಥ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಇಲ್ಲ ಇಲ್ಲಿ ಏನೇನೋ ನಡೆದಿರ್ಬೋದು ಎನ್ನುವಂಥ ಗುಮಾನಿ ಹಬ್ಬತ್ತೆ. ಅದಾದ ನಂತರ ತಾಯಿಗೆ ವಿಷಯ ಹೋಗುತ್ತೆ. ತಾಯಿಯವರು ಕೂಡ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬರ್ತಾರೆ. ನೋಡಿ, ಪೊಲೀಸ್ ತನಿಖೆ ಮುಂದುವರಿಯುತ್ತೆ. ಪೊಲೀಸ್ ತನಿಖೆಯಲ್ಲಿ ಡೆತ್ ನೋಟ್ ಮತ್ತು ಪೊಲೀಸರು ಮನೆಗೆ ಬಂದು ಎನ್ಕ್ವೈರಿ ಮಾಡಿದಾಗ ಅಲ್ಲೊಂದು ದೊಡ್ಡ ಸತ್ಯ ಹೊರಗೆ ಬರುತ್ತೆ. ಇಲ್ಲಿಯ ತನಕ ಆ ಡೆತ್ ನೋಟ್ ಯಾಕೆ ಬರೋದು, 14 ವರ್ಷದ ಹುಡುಗನಿಗೆ ತಲೆ ಕೆಟ್ಟಿತ್ತ, ಯಾಕೆ ಹಾಗೆ ಮಾಡ್ದ, ಯಾರಾದರೂ ಬೈದಿದ್ರ, ಎಲ್ಲವೂ ಕೂಡ ಗುಮಾನಿಯಾಗಿ ಉಳಿದಿದ್ದು. ಆದರೆ ಇದೀಗ ಅತ್ಯಂತ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಆ ಮಾಹಿತಿಯನ್ನ ನೋಡಿದ್ರೆ ಎಲ್ರಿಗೂ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಮತ್ತು ತಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ತಂದೆ ಮಕ್ಕಳ ಸಂಬಂಧ ಹೇಗಿರಬೇಕು, ಮಕ್ಕಳನ್ನು ಯಾಕೆ ಒಬ್ಬರೇ ಬಿಡಬಾರ್ದು, ಪದೇ ಪದೇ ಅವ್ರ ಮೇಲೆ ಗಮನ ಇಟ್ಟು ಪ್ರೀತಿನ ನೋಡ್ಕೊಳ್ಬೇಕು. ಯಾರೋ ಒಬ್ಬ ಮಗ ಸಿಟ್ಟಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡ ಅವನೇನೋ ಮೊಬೈಲ್ ಮಾಡ್ತಾನೆ ಇದ್ದಂದ್ರೆ ಅವನ ಬಗ್ಗೆ ಎಕ್ಸ್ಟ್ರಾ ಒಂದು ಕಣ್ಣಿಡಬೇಕು. ಚಿಕ್ಕ ಮಕ್ಕಳು ಕೂಡ ರಾತ್ರಿ 2 ವರ್ಷದ 3 ವರ್ಷದ ಮಕ್ಕಳು ಕೂಡ ನಾವು ಮೊಬೈಲನ್ನು ಸ್ಲೈಡ್ ಮಾಡೋದು ನೋಡಿದೆ ಅಂದರೆ ನಿದ್ದೆಗಣ್ಣಲ್ಲಿ ಕೂಡ ಅವರು ಮೊಬೈಲನ್ನು ಸ್ಲೈಡ್ ಮಾಡ್ತಾ ಇರ್ತಾರೆ. ಅಂದರೆ ಅಷ್ಟು ಚಟ ಆಗಿಬಿಡುತ್ತೆ, ಅಷ್ಟು ಒಂದು ಅಡಿಕ್ಟ್ ಆಗಿರ್ತಾರೆ. ಹಾಗಾಗಿ ಆ ಪೊಲೀಸ್ ಎನ್ಕ್ವೈರಿಯಲ್ಲಿ ಈಗ ಒಂದು ಸತ್ಯ ಹೊರಗೆ ಬಂದಿದೆ. ಅವನ ರೂಮ್ ನೋಡ್ತಾರೆ, ಅಕ್ಕಪಕ್ಕ ಎಲ್ಲ ಗೋಡೆಗಳ ಚಿತ್ರವನ್ನು ನೋಡ್ತಾರೆ. ಆಗ ಗೊತ್ತಾಗುತ್ತೆ ಆ ಹುಡುಗ ಗಾಂಧಾರ್ ಎನ್ನುವಂಥ ಹುಡುಗ ಅಂದರೆ ಗಣೇಶ್ ಪ್ರಸಾದ್ ಮತ್ತು ಸವಿತಾ ಎನ್ನುವ ದಂಪತಿಗೆ ಹುಟ್ಟಿದಂಥ 2ನೇ ಮಗ ಗಾಂಧಾರ್ ಎನ್ನುವಂಥ 14 ವರ್ಷದ ಸ್ಕೂಲಿಗೆ ಹೋಗುವಂಥ ಹುಡುಗ ಮೊಬೈಲ್ನಲ್ಲಿ ಒಂದು ವೆಬ್ ಸೀರೀಸನ್ನು ನೋಡ್ತಾ ಇದ್ದ. ಆ ವೆಬ್ ಸೀರೀಸ್ನ ಹೆಸರೇ ಡೆತ್ ನೋಟ್ ಅಂತ. ಆ ಡೆತ್ ನೋಟ್ ಎನ್ನುವಂಥ ವೆಬ್ ಸೀರೀಸೇ ಅವನ ಡೆತ್ಗೆ ಕಾರಣವಾಯಿತು ಎನ್ನುವುದು ಇದೀಗ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಡೆತ್ ನೋಟಲ್ಲಿ
ಆ ವೆಬ್ ಸೀರೀಸ್ ಪದೇ ಪದೇ ನೋಡ್ತಾ ಇದ್ದ. ಒಬ್ಬನೇ ರೂಮಲ್ಲಿ ಕುತ್ಕೊಂಡು ಡೆತ್ ನೋಟ್ ಅನ್ನ ನೋಡ್ತಾ ಇದ್ದ. ಡೆತ್ ನೋಟ್ ಕೂಡ ಒಂದು ಕೊಲೆಯ ಸುತ್ತ ಅಥವಾ ಆತ್ಮಹತ್ಯೆಯ ಸುತ್ತ ಮತ್ತು ಕೊಲೆಯನ್ನ ಹೀಗೆ ಮಾಡಬಹುದೇನುವಂತ ಸುತ್ತ ಹಣಿದಿರುವಂತಹ ಒಂದು ಜಪಾನಿ ಭಾಷೆ ವೆಬ್ ಸೀರೀಸ್. ಅದು ತುಂಬಾ ಜನಪ್ರಿಯವಾಗಿದೆ. ಅಲ್ಲೂ ಕೂಡ ಒಬ್ಬ ಕಾಲೇಜ್ ಹುಡುಗ ಆ ಪಾತ್ರಧಾರಿಗೆ ಒಂದು ಡೆತ್ ನೋಟ್ ಎನ್ನುವಂತ ಒಂದು ಪುಸ್ತಕ ಸಿಗುತ್ತೆ. ಆ ಪುಸ್ತಕದಲ್ಲಿ ಬರೆದಿರ್ತಾರೆ ಯಾರನ್ನ ಹೇಗೆ ಸಾಯಿಸಬಹುದು ಮತ್ತು ಆ ಡೆತ್ ನೋಟ್ ಅನ್ನ ನೋಡಿದವರು ಕೂಡ ಸಾಯಬಹುದು ಎನ್ನುವಂತ ಒಂದು ಎಳೆಯ ಕಥೆಯ ಹೊಂದಿರುವಂತ ಈ ವೆಬ್ ಸೀರೀಸ್ ಅನ್ನ ಈ ಪುಣ್ಯಾತ್ಮ ಅಂದ್ರೆ ಈ ಜಗತ್ತನ್ನ ಬಿಟ್ಟು ಹೋಗಿ ತನ್ನ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತ ಈ ಗಾಂಧಾರಿ ಎನ್ನುವಂತ ಹುಡುಗ ಕೂಡ ಅಡಿಕ್ಟ್ ಆಗಿ ನೋಡ್ತಾ ಇದೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತದೆ. ಅದು ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದೆ ಅಂದ್ರೆ ಅಲ್ಲಿ ಬರುವ ಪಾತ್ರಗಳನ್ನೆಲ್ಲ ತನ್ನ ಮನೆಯ ಗೋಡೆಗೆ ಚಿತ್ರವನ್ನು ಬಿಡಿಸ್ತಾ ಇದ್ದ. ಅಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದೆ. ಅಲ್ಲಿ ತಾನೂ ಒಂದು ಕೂಡ ಪಾತ್ರವಾಗಿದ್ದ. ಹಾಗಾಗಿ ಅವನಿಗೆ ಅಡಿಕ್ಟ್ ಆಗಿತ್ತು. ಆ ಕಥೆಯಲ್ಲಿ ಏನೇನು ಬರುತ್ತೋ ಆ ಪೂರ್ತಿ ಸೀರೀಸ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟು ಅವನಿಗೆ ಅಡಿಕ್ಟ್ ಮಾಡಿದೆ. ತನ್ನ ಪ್ರಾಣವನ್ನ ಕಳೆದುಕೊಳ್ಳುವ ಮಟ್ಟಿಗೆ ಅವನು ಅಡಿಕ್ಟ್ ಆಗಿದ್ದಾನೆ, ಒಂದು ಪಾತ್ರವಾಗಿದ್ದಾನೆ ಅಂದಮೇಲೆ ಅಲ್ಲಿ ಏನೋ ಒಂದು ಕಥೆಯಲ್ಲಿ ಟ್ವಿಸ್ಟ್ ಬರ್ಬೋದು. ಯಾಕಂದ್ರೆ ಟ್ವಿಸ್ಟ್ ಬಂದಿರಬಹುದು ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಒಂದು ಸ್ವರ್ಗ ಸಿಕ್ಕಿರ್ಬೋದು ಎನ್ನುವಂತ ಒಂದು ಮಾತು ಕೂಡ ಅಥವಾ ಆ ಪಾತ್ರದಲ್ಲಿ ಕತೆ ಕೂಡ ಇರ್ಬೋದು. ಹಾಗಾಗಿ ಈ 14 ವರ್ಷದ ಗಾಂಧಾರಿ ಎನ್ನುವಂತ ಹುಡುಗ ಡೆತ್ ನೋಟ್ ಎನ್ನುವಂತ ಜಪಾನಿ ವೆಬ್ ಸೀರೀಸ್ ಅನ್ನ ನೋಡಿ ಅಲ್ಲಿ ಬರುವಂತ ಕಥೆಯ ಪಾತ್ರಧಾರಿಯಾಗಿ ತಾನು ಕೂಡ ಈ ಜಗತ್ತನ್ನ ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಸ್ವರ್ಗದಲ್ಲಿದ್ದೇನೆ ಅನ್ನುವಂತ ಒಂದು ಡೆತ್ ನೋಟ್ ಎನ್ನುವ ವೆಬ್ ಸೀರೀಸ್ ನಿಂದ ಪ್ರೇರಣೆಗೆ ಒಳಗಾಗಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ. ಇದರ ಒಂದು ಅರ್ಥ ಆನ್ಲೈನ್ ಸ್ಟೋರಿ ಅದೇನೆಂದ್ರೆ ಯಾವುದೇ ಮಕ್ಕಳನ್ನು ಕೂಡ ತಂದೆ ತಾಯಿಯಾದಂಥವರು ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಬೇಕು. ನನಗೆಲ್ಲೋ ಹೊರಗಡೆ ಕೆಲಸ ಇದೆ, ನನಗೆಲ್ಲೋ ಇವತ್ತು ಬರ್ಲಿಕ್ಕಾಗಲ್ಲ, ನಾನು ಎಲ್ಲೋ ಫಾರಿನಿಗೆ ಹೋಗಬೇಕು ಅಥವಾ ಎಲ್ಲೋ ಒಂದು ಕಡೆ ಹೋಗ್ಬೇಕು ಎನ್ನುವ ದೃಷ್ಟಿಯಲ್ಲಿ ನಾವು ಏನಾದರೂ ಮಕ್ಕಳನ್ನ ಒಬ್ಬಂಟಿಯಾಗಿ ಒಂದೇ ರೂಮಲ್ಲಿ ಕೂತ್ಕೊಂಡು ಒಂದೇ ರೂಮಲ್ಲಿ ಇಟ್ಬಿಟ್ರೆ ಮಕ್ಕಳು ಅಪ್ಪ ಅಮ್ಮಂದಿರ ಕೈಗೆ ಸಿಗೋದು ಭಾರಿ ಕಷ್ಟ ಆಗುತ್ತೆ. ಹಾಗೆ ಜಮಾನ ಆಗ್ತಿದೆ. ಯಾಕಂದ್ರೆ 4G ಹೋಗಿ 5G ಆಗಿ ಮುಂದೆ AI ಕಾಲ ಇದೆ. ಹಾಗಾಗಿ ಮುಂದೆ ಯಾವ ತರದ ಮಕ್ಕಳನ್ನ ಬೆಳೆಸಬೇಕು ಎನ್ನುವುದು ಕೂಡ ಇದೀಗ ಯಾವ ಸ್ಕೂಲಲ್ಲೂ ಕೂಡ ಹೇಳ್ಕೊಡ್ತಾ ಇಲ್ಲ. ಸ್ಕೂಲಿಗೆ ಫೀಸ್ ಕೊಟ್ಟದ್ದು ಲಕ್ಷ ಫೀಸ್ ಕೊಟ್ಟದ್ದು ಅಲ್ಲಿ ತಂತ್ರಜ್ಞಾನ ಹೇಳ್ಕೊಡ್ತಾರೆ ಹೊರತು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಹೇಗೆ ಬದುಕಿಸ್ಬೇಕು ಎನ್ನುವಂತ ಒಂದು ಕಿಂಚಿತ್ ಕೂಡ ಸ್ಕೂಲಲ್ಲಿ ಹೇಳ್ಕೊಡ್ತಿಲ್ಲ. ಅಪ್ಪ ಅಮ್ಮನಿಗೆ ಸಾಲ ಇರುತ್ತೆ, ಸಾಲ ತೀರಿಸ್ಬೇಕಂದ್ರೆ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಅಪ್ಪ ಅಮ್ಮ ಇಬ್ರು ಕೂಡ ಕೆಲಸ ಮಾಡ್ತಾರೆ. ಅಲ್ಲಿ ಒಂದು ಡಿಸ್ಟೆನ್ಸ್ ಬೆಳೆಯುತ್ತೆ. ಅಪ್ಪ ಅಮ್ಮ ಮತ್ತು ಮಕ್ಕಳ ಮಧ್ಯೆ ಡಿಸ್ಟೆನ್ಸ್ ಬೆಳೆಯುತ್ತೆ. ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ಕಿಂಚಿತ್ ಗುಮಾನಿ ಕೂಡ ಅಪ್ಪ ಅಮ್ಮಂದಿರಿಗಿರಲ್ಲ. ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಇದ್ರೆ ಗಾಂಧಾರ್ ಎನ್ನುವಂತ 14 ವರ್ಷದ ಹುಡುಗ ಡೆತ್ ನೋಟ್ ಎನ್ನುವಂತ ವೆಬ್ ಸೀರೀಸ್ ನೋಡಿ ತಾನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ರನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಕೂಡ ಇದೀಗ ಅತ್ಯಂತ ಗೊಂದಲವಾಗಿದೆ. ಹಾಗಾಗಿ ಅಪ್ಪ ಅಮ್ಮಂದಿರು ಆದಷ್ಟು ಮಕ್ಕಳ ಮೇಲೆ ಒಂದು ಕಣ್ಣಿಡಬೇಕು. ಅಪ್ಪ ಅಮ್ಮಂದಿರು ಮಕ್ಕಳ ಮೇಲೆ ಒಂದು ಪ್ರೀತಿಯನ್ನು ನೋಡ್ಕೊಳ್ಬೇಕು. ಪದೇ ಪದೇ ಅವರಿಗೆ ರೂಮಿಗೆ ಕಳಿಸುವುದನ್ನು ಬಿಟ್ಟು ತಮ್ಮ ಜೊತೆ ಮಲಗಿಸ್ಕೊಳ್ಬೇಕು ಅಥವಾ ತಮ್ಮ ಜೊತೆ ಇಟ್ಕೊಳ್ಳೋದನ್ನು ನೋಡ್ಕೊಳ್ಬೇಕು. ತಮ್ಮ ಪ್ರೀತಿ ಪಾತ್ರ ಆಗುವಂತೆ ನೋಡ್ಕೊಳ್ಬೇಕು. ಹಾಗಾಗಿ ಇವೆಲ್ಲವೂ ಆಗದೆ ಇದ್ರೆ ನಿಮ್ಮ ಮಕ್ಕಳು ನಿಮ್ಮ ಕೈ ತೆಪ್ಪಿ ಹೋಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. 14 ವರ್ಷದ ಹುಡುಗ ಡೆತ್ ನೋಟ್ ಬರೆದಿಟ್ಕೊಂಡು ಸತ್ತೋಗಿದಾನಂದ್ರೆ ಇದು ಯಾವ ಮಟ್ಟಿನ ಸಮಾಜ? ಒಂದು ಕಾಲದಲ್ಲಿ ಆತ್ಮಹತ್ಯೆ ಹೇಗೆ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಕಿಂಚಿತ್ತು ಒಂದು ದೃಶ್ಯ ಕೂಡ ಕಣ್ಮುಂದೆ ಬರ್ತಾ ಇರಲಿಲ್ಲ. ಯಾವುದೋ ಒಂದು ಸಿನಿಮಾ ನೋಡಿದ್ರೆ ಅಲ್ಲಿ ಯಾರೋ ಒಬ್ಬ ಹೆಣ್ಣು ಮಕ್ಕಳು ಕಿರುಕುಳಕ್ಕೆ ಒಳಗಾಗಿ ಡೆತ್ ಅಂದ್ರೆ ಹಗ್ಗ ಹಾಕೊಳ್ಳುವಂತ ಒಂದು ನೋಡಿದ್ವಿ ಹೊರತು ಅದು ಮಕ್ಕಳಿಗೆ ಅರ್ಥ ಆಗ್ತಿರ್ಲಿಲ್ಲ. ದೊಡ್ಡವರು ಸಿನಿಮಾ ನೋಡ್ಕೊಂಡು ಬಂದು ಅದನ್ನ ವಿಶ್ಲೇಷಣೆ ಮಾಡೋರೇ ಹೊರತು ಮಕ್ಕಳಿಗೆ ಆತ್ಮಹತ್ಯೆ ಅಂದ್ರೇನು, ಮಕ್ಕಳಿಗೆ ಕೊಲೆ ಅಂದ್ರೇನು. ಮೊನ್ನೆ ಒಬ್ಬ ಕಾಲೇಜ್ ಹುಡುಗ PUC ಫಸ್ಟ್ ಇಯರ್ ಹುಡುಗ ಒಬ್ಬ 7ನೇ ಕ್ಲಾಸ್ ಹುಡುಗನಿಗೆ ಹೊಡೆದು ಸಾಯಿಸ್ಬಿಟ್ಟಿದ್ದಾನೆ. ನೋಡಿ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ. ಹಾಗಾಗಿ ಅಪ್ಪ ಅಮ್ಮಂದಿರು ಮಕ್ಕಳು ಮನೆಯಲ್ಲಿದ್ರೂ ನೋಡ್ಕೊಳ್ಬೇಕು, ಮನೆಯಿಂದ ಹೊರಗೆ ಹೋದಾಗಲೂ ಕೂಡ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲವೂ ಕೂಡ ಅಪ್ಪ ಅಮ್ಮಂದಿರು ಗಮನಿಸಿಕೊಳ್ಳಲೇಬೇಕಾಗತ್ತೆ. ನಿಮ್ಮ ಸಾಲ, ನಿಮ್ಮ EMI ಮತ್ತು ನಿಮ್ಮ ಈ ಲೋನ್ ಎಲ್ಲವೂ ಒಂದ್ ಕಡೆ ಇದ್ರೆ ಅದರ ಅಷ್ಟೇ ತೂಕದಲ್ಲಿ ನಿಮ್ಮ ಮಕ್ಕಳು ಕೂಡ ಇರ್ತಾರೆ. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.